ಜವಾಹರ್ಲಾಲ್ ನೆಹರು. ಈ ಹೆಸರು ಕೇಳಿದ ತಕ್ಷಣ ನಮ್ಗೆ ನೆನಪಾಗೋದು ಭಾರತದ ಮೊದಲ ಪ್ರಧಾನಮಂತ್ರಿ ಅಂತ. ಆದ್ರೆ ಅವರದಕ್ಕೂ ಮಿಗಿಲು. ಅವರು ಆಧುನಿಕ ಭಾರತದ ಪ್ರಧಾನ ಶಿಲ್ಪಿ. ಸ್ವಾತಂತ್ರ್ಯ ಸಿಕ್ಕಾಗ ಒಂದು ಹೊಸ ದೇಶವನ್ನು ಕಟ್ಟುವ ಜವಾಬ್ದಾರಿ ಅವರ ಹೆಗಲ ಮೇಲಿತ್ತು. ಅವರು ಆಗ ತೆಗೆದುಕೊಂಡ ನಿರ್ಧಾರಗಳು, ಅವರು ಹಾಕಿದ ಅಡಿಪಾಯ ಇವತ್ತಿಗೂ ನಮ್ ದೇಶವನ್ನ ಹೇಗೆ ರೂಪಿಸ್ತಾ ಇದೆ, ಬನ್ನಿ ಇದರ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ. ಆಗಸ್ಟ್ 1947 ನೆಹರು ಅವರ ಆ ಪ್ರಸಿದ್ಧ ಭಾಷಣ, ವಿಧಿಯೊಂದಿಗೆ ಒಂದು ಒಪ್ಪಂದ. ಆ ಮಾತುಗಳು ಒಂದು ಹೊಸ ಯುಗದ ಆರಂಭವನ್ನೇ ಘೋಷಿಸಿದವು. ಆ ಕ್ಷಣದಲ್ಲಿ ಎಷ್ಟೊಂದು ಭರವಸೆ ಇತ್ತು, ಅಷ್ಟೇ ದೊಡ್ಡ ಸವಾಲುಗಳೂ ಇದ್ವು. ಒಂದು ಹೊಸ ರಾಷ್ಟ್ರ ಹುಟ್ಟುತ್ತಿತ್ತು. ಅದರ ಭವಿಷ್ಯ ಹೇಗಿರಬೇಕು ಅಂತ ನಿರ್ಧರಿಸುವ ಜವಾಬ್ದಾರಿ ಅದರ ನಾಯಕರ ಕೈಯಲ್ಲಿತ್ತು. ಹೌದು, ಇದುವೇ ಇಲ್ಲಿರುವ ಅತಿ ದೊಡ್ಡ ಪ್ರಶ್ನೆ. ಒಂದು ದೇಶವನ್ನ, ಅದ್ರಲ್ಲೂ ಇಷ್ಟೊಂದು ವೈವಿಧ್ಯತೆ ಇರೋ ದೇಶವನ್ನ ಮೊದಲಿಂದ ಕಟ್ಟುವುದು ಅಂದ್ರ ಸುಮ್ನೆನಾ? ಈ ಬೃಹತ್ ಸವಾಲಿಗೆ ನೆಹರು ಕಂಡುಕೊಂಡ ಉತ್ತರಗಳೇನು? ಅವರ ಇಡೀ ಜೀವನ ಈ ಪ್ರಶ್ನೆಗೆ ಉತ್ತರ ಹುಡುಕುವುದರಲ್ಲೇ ಕಳಿತು ಅಂತ ಹೇಳಬಹುದು. ಹಾಗಾದ್ರೆ ನೆಹರು ಅವರ ಈ ಇಡೀ ಪಯಣವನ್ನ ನಾವು 5 ಮುಖ್ಯ ಹಂತಗಳಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಅವರ ಯೋಚನೆಗಳು ಹೇಗೆ ರೂಪುಗೊಂಡವು ಅನ್ನೋದ್ರಿಂದ ಹಿಡಿದು ಅವರು ನಮಗಾಗಿ ಬಿಟ್ಟು ಹೋದ ಪರಂಪರೆಯವರೆಗೂ ಎಲ್ಲವನ್ನೂ ನೋಡೋಣ. ಸರಿ, ಮೊದಲು ನಾವು ನೆಹರು ಅವರ ಯೋಜನಾ ಲಹರಿಯ ಮೂಲವನ್ನ ಹುಡ್ಕೋಣ. ಅವರ ರಾಜಕೀಯ ತತ್ವಶಾಸ್ತ್ರ ಹೇಗೆಲ್ಲ ರೂಪುಗೊಂಡಿತು? ಯಾವೆಲ್ಲ ವಿಚಾರಗಳು ಅವರ ಮೇಲೆ ಪ್ರಭಾವ ಬೀರಿದವು? ನೋಡಿ, ನೆಹರು ಅವರ ದೃಷ್ಟಿಕೋನ ಅವರ ಈ ಪ್ರಯಾಣದಲ್ಲೇ ಅಡಗಿದೆ. ಭಾರತದಲ್ಲಿ ಹುಟ್ಟಿ, ಇಂಗ್ಲೆಂಡ್ನ ಅತ್ಯುತ್ತಮ ಶಿಕ್ಷಣ ಸಂಸ್ಥೆಗಳಲ್ಲಿ ಓದಿ, ಮತ್ತೆ ಭಾರತಕ್ಕೆ ವಕೀಲರಾಗಿ ವಾಪಸ್ ಬಂದ್ರು. ಈ ಅನುಭವವೇ ಅವರಿಗೆ ಪಾಶ್ಚಿಮಾತ್ಯ ಮತ್ತು ಭಾರತೀಯ ಚಿಂತನೆಗಳನ್ನ ಒಟ್ಟಿಗೆ ತರೋಕೆ ಒಂದು ಭದ್ರವಾದ ಅಡಿಪಾಯ ಹಾಕಿಕೊಡ್ತು. ನೆಹರು ಅವರ ನಿಜವಾದ ಜಾಣ್ಮೆ ಇರೋದೇ ಇಲ್ಲಿ. ಅವರು ಪಾಶ್ಚಿಮಾತ್ಯ ಪ್ರಜಾಪ್ರಭುತ್ವ ಮತ್ತು ಸಮಾಜವಾದದ ಒಳ್ಳೆಯ ಅಂಶಗಳನ್ನ ತೆಗೆದುಕೊಂಡು ಅದನ್ನ ಭಾರತದ ಸ್ವರಾಜ್ಯದ ಕನಸು ಮತ್ತು ವಸಾಹತುಶಾಹಿ ವಿರೋಧಿ ಹೋರಾಟದ ಜೊತೆ ಬೆರೆಸಿದ್ರು. ಇದು ಸುಮ್ಮನೆ ಕಾಪಿ ಪೇಸ್ಟ್ ಆಗಿರಲಿಲ್ಲ. ಇದು ಭಾರತದ ಅಗತ್ಯಗಳಿಗೆ ತಕ್ಕಂತೆ ರೂಪಿಸಿದ ಒಂದು ಹೊಸ ಸಿದ್ಧಾಂತವಾಗಿತ್ತು. ಈಗ ಮುಂದಿನ ಹಂತಕ್ಕೆ ಹೋಗೋಣ. ಇಲ್ಲಿಯವರೆಗೂ ನಾವು ಅವರ ಯೋಚನೆಗಳ ಬಗ್ಗೆ ನೋಡಿದ್ವಿ. ಈಗ ಅವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಹೇಗೆ ಸಕ್ರಿಯರಾದ್ರು, ಯಾವೆಲ್ಲ ತ್ಯಾಗಗಳನ್ನ ಮಾಡಿದ್ರು ಅನ್ನೋದನ್ನ ನೋಡೋಣ. 9 ವರ್ಷ. ಸುಮ್ಮನೆ ಒಂದು ಕ್ಷಣ ಯೋಚನೆ ಮಾಡಿ ನೋಡಿ. ನೆಹರು ತಮ್ಮ ಜೀವನದ 9 ಪೂರ್ಣ ವರ್ಷಗಳನ್ನ ಬ್ರಿಟಿಷ್ ಜೈಲ್ಗಳಲ್ಲಿ ಕಳೆದ್ರು. ಇದು ಅವರ ಬದ್ಧತೆ ಎಷ್ಟರ ಮಟ್ಟಿಗಿತ್ತು ಅನ್ನೋದನ್ನ ತೋರಿಸುತ್ತೆ. ಸ್ವಾತಂತ್ರ್ಯ ಹೋರಾಟ ಅನ್ನೋದು ಅವರಿಗೆ ಕೇವಲ ರಾಜಕೀಯ ಚಟುವಟಿಕೆ ಆಗಿರಲಿಲ್ಲ, ಅದೊಂದು ವೈಯಕ್ತಿಕ ತ್ಯಾಗವಾಗಿತ್ತು. ನಿಜಕ್ಕೂ ಇದೊಂದು ಅದ್ಭುತವಾದ ವಿಷಯ. ಜೈಲುವಾಸವನ್ನ ಅವರು ಸುಮ್ಮನೆ ಕಳೆಯಲಿಲ್ಲ. ಬಂಧನದಲ್ಲಿದ್ದಾಗಲೇ ಭಾರತದ ಭವಿಷ್ಯದ ಬಗ್ಗೆ ತಮ್ಮ ದೃಷ್ಟಿಕೋನವನ್ನ ಮತ್ತಷ್ಟು ಸ್ಪಷ್ಟಪಡಿಸ್ಕೊಂಡ್ರು. ತಮ್ಮ ಅತ್ಯುತ್ತಮ ಕೃತಿಗಳಾದ ಡಿಸ್ಕವರಿ ಆಫ್ ಇಂಡಿಯಾದಂತಹ ಪುಸ್ತಕಗಳನ್ನ ಬರೆದಿದ್ದೇ ಜೈಲಿನಲ್ಲಿ. ಅಂದ್ರೆ ಬಂಧನವೇ ಅವರಿಗೆ ಸೃಷ್ಟಿಗೆ ಪ್ರೇರಣೆಯಾಯಿತು. ಓಕೆ, ಈಗ ನಾವು ನೆಹರು ಅವರ ಜೀವನದ ಅತ್ಯಂತ ಪ್ರಮುಖ ಘಟ್ಟಕ್ಕೆ ಬರ್ತಾ ಇದ್ದೀವಿ. ಪ್ರಧಾನಮಂತ್ರಿಯಾಗಿ ಅವರು ಹೇಗೆ ಒಬ್ಬ ಶಿಲ್ಪಿಯಾಗಿ ರಾಷ್ಟ್ರ ನಿರ್ಮಾಣದ ಕೆಲಸ ಮಾಡಿದ್ರು ಅಂತ ನೋಡೋಣ. ನೆಹರು ಅವರು ಕಟ್ಟಲು ಹೊರಟಿದ್ದ ಆಧುನಿಕ ಭಾರತ ಈ 3 ಸ್ತಂಭಗಳ ಮೇಲೆ ನಿಂತಿತ್ತು: ಪ್ರಜಾಪ್ರಭುತ್ವ, ಕೈಗಾರಿಕೀಕರಣ ಮತ್ತು ಜಾತ್ಯತೀತತೆ. ಇವು 3 ಒಂದಕ್ಕೊಂದು ಸಂಬಂಧ ಹೊಂದಿದ್ದವು. ಕೈಗಾರಿಕಾ ಬೆಳವಣಿಗೆ ಆರ್ಥಿಕ ಸ್ಥಿರತೆ ತಂದ್ರೆ, ಪ್ರಜಾಪ್ರಭುತ್ವ ರಾಜಕೀಯ ಸ್ಥಿರತೆ ಕೊಡುತ್ತೆ. ಇವೆರಡನ್ನೂ ಒಟ್ಟಿಗೆ ಹಿಡಿದಿಡೋಕೆ ಜಾತ್ಯತೀತತೆ ಬೇಕೇ ಬೇಕು ಅನ್ನೋದು ಅವರ ಸ್ಪಷ್ಟ ನಿಲುವಾಗಿತ್ತು. ನೋಡಿ, ಎಂಥ ಅದ್ಭುತ ಮಾತು! ನೆಹರು ಅವರ ಈ ಹೇಳಿಕೆ ಬಡತನದಿಂದ ಹೊರಬರಲು ಕೈಗಾರಿಕೀಕರಣ ಮತ್ತು ವೈಜ್ಞಾನಿಕ ಪ್ರಗತಿಯ ದಾರಿ ಅನ್ನೋ ಅವರ ನಂಬಿಕೆಯನ್ನ ಸ್ಪಷ್ಟವಾಗಿ ಹೇಳುತ್ತೆ. ಅವರಿಗೆ ಈ ಅಣೆಕಟ್ಟುಗಳು ಕೇವಲ ಕಾಂಕ್ರೀಟ್ ಕಟ್ಟಡಗಳಾಗಿರಲಿಲ್ಲ, ಅವು ಭವಿಷ್ಯದ ಭಾರತವನ್ನ ನಿರ್ಮಿಸುವ ಪವಿತ್ರ ದೇವಾಲಯಗಳಾಗಿದ್ವು. ಈ ದೃಷ್ಟಿಕೋನವನ್ನ ನಿಜ ಮಾಡೋಕೆ ನೆಹರು ಐಐಟಿಎಸ್, ಐಐಎಂಸ್, ಏಮ್ಸ್ನಂಥ ಉನ್ನತ ಶಿಕ್ಷಣ ಸಂಸ್ಥೆಗಳನ್ನ ಸ್ಥಾಪಿಸಿದ್ರು. ಜೊತೆಗೆ ಭಾಕ್ರಾ ನಂಗಲ್ನಂಥ ಬೃಹತ್ ಅಣೆಕಟ್ಟುಗಳು ಮತ್ತು ಪಂಚವಾರ್ಷಿಕ ಯೋಜನೆಗಳ ಮೂಲಕ ದೇಶದ ಆರ್ಥಿಕತೆಗೆ ಒಂದು ದಿಕ್ಕು ತೋರಿಸಿದ್ರು. ಇವು ಕೇವಲ ಯೋಜನೆಗಳಾಗಿರ್ಲಿಲ್ಲ, ಇವು ಭಾರತದ ಭವಿಷ್ಯದ ಪ್ರಗತಿಯ ಇಂಜಿನ್ಗಳಾಗಿದ್ವು. ಸರಿ, ದೇಶದ ಒಳಗಿನ ಕಥೆ ಆಯಿತು. ಈಗ ವಿಶ್ವಮಟ್ಟದಲ್ಲಿ ನೆಹರು ಭಾರತಕ್ಕೆ ಯಾವ ಸ್ಥಾನವನ್ನ ಕಲ್ಪಿಸಿದ್ರು ಅಂತ ನೋಡೋಣ. ಶೀತಲ ಸಮರದ ಆ ಸಮಯದಲ್ಲಿ ಜಗತ್ತು 2 ಬಣಗಳಾಗಿ ಒಡೆದುಹೋಗಿತ್ತು. ಆ ಪರಿಸ್ಥಿತಿಯನ್ನ ಅವರು ಹೇಗೆ ನಿಭಾಯಿಸಿದರು? ಶೀತಲ ಸಮರದ ಆ ಕಾಲದಲ್ಲಿ ಜಗತ್ತು ಅಮೆರಿಕ ಮತ್ತು ಸೋವಿಯತ್ ಒಕ್ಕೂಟದ ನಡುವೆ ಹಂಚಿಹೋಗಿತ್ತು. ಆದ್ರೆ ನೆಹರು ಈ 2 ಬಣಗಳಿಗೆ ಸೇರದೆ ಒಂದು ಧೈರ್ಯದ ಹೆಜ್ಜೆ ಇಟ್ರು.
ಭಾರತ ಮತ್ತು ಇತರ ಹೊಸದಾಗಿ ಸ್ವತಂತ್ರಗೊಂಡ ರಾಷ್ಟ್ರಗಳಿಗಾಗಿ ಅಲಿಪ್ತ ನೀತಿ ಎಂಬ ಮೂರನೇ ಸ್ವತಂತ್ರ ಮಾರ್ಗವನ್ನ ರೂಪಿಸಿದ್ರು. ಇದರ ಒಂದು ಪ್ರಮುಖ ಭಾಗವೇ ಪಂಚಶೀಲ ತತ್ವಗಳು. ಚೀನಾ ಜೊತೆ ಸೇರಿ ರೂಪಿಸಿದ ಈ 5 ತತ್ವಗಳು ರಾಷ್ಟ್ರಗಳು ಪರಸ್ಪರ ಗೌರವದಿಂದ, ಶಾಂತಿಯಿಂದ ಹೇಗೆ ಸಹಬಾಳ್ವೆ ನಡೆಸಬಹುದು ಅನ್ನೋ ಆದರ್ಶವನ್ನ ಜಗತ್ತಿನ ಮುಂದೆ ಇಟ್ಟುವು. ಆದ್ರೆ ಆದರ್ಶವಾದ ಯಾವಾಗ್ಲೂ ವಾಸ್ತವದ ಮುಂದೆ ಗೆಲ್ಲಲ್ಲ. 1967ರಲ್ಲಿ ಚೀನಾದ ಜೊತೆಗಿನ ಗಡಿಯುದ್ಧ ಪಂಚಶೀಲದ ಆದರ್ಶವನ್ನ ನುಚ್ಚುನೂರು ಮಾಡಿತು. ಅಷ್ಟೇ ಅಲ್ಲ, ಭಾರತದ ಮಿಲಿಟರಿ ಸಿದ್ಧತೆ ಎಷ್ಟರ ಮಟ್ಟಿಗೆ ಕಡಿಮೆ ಇತ್ತು ಅನ್ನೋದನ್ನು ಜಗತ್ತಿಗೆ ತೋರಿಸ್ಬಿಡ್ತು. ಇದು ನೆಹರು ಅವರಿಗೆ ವೈಯಕ್ತಿಕವಾಗಿ ದೊಡ್ಡ ಆಘಾತವಾಗಿತ್ತು. ಹಾಗಾದ್ರೆ ಕೊನೆಯದಾಗಿ ನೆಹರು ಅವರ ನೀತಿಗಳು ಮತ್ತು ತತ್ವಶಾಸ್ತ್ರದ ದೀರ್ಘಕಾಲೀನ ಪ್ರಭಾವ ಏನು ಅಂತ ನೋಡೋಣ. ಅವರ ಪರಂಪರೆ ಇವತ್ತಿಗೂ ನಮ್ಮ ಜೊತೆ ಹೇಗೆ ಜೀವಂತವಾಗಿದೆ? ನೆಹರು ಅವರ ಪರಂಪರೆಯ ಒಂದು ಬಹುಮುಖ್ಯ ಅಂಶ ಅಂದ್ರೆ ವೈಜ್ಞಾನಿಕ ಮನೋಭಾವವನ್ನ ಪ್ರೋತ್ಸಾಹಿಸಿದ್ದು. ಇದು ಕೇವಲ ವಿಜ್ಞಾನದ ಬಗ್ಗೆ ಇರಲಿಲ್ಲ. ಇದು ಮೂಢನಂಬಿಕೆ ಮತ್ತು ಮತಾಂಧತೆಯಿಂದ ಹೊರಬಂದು ಪ್ರತಿಯೊಂದನ್ನೂ ತರ್ಕ ಮತ್ತು ವಿಚಾರಣೆಯ ಮೂಲಕ ನೋಡುವ ಒಂದು ಜೀವನ ವಿಧಾನವಾಗಿತ್ತು. ಪ್ರಗತಿಪರ ಸಮಾಜಕ್ಕೆ ಇದು ಅತ್ಯಗತ್ಯ ಅಂತ ಅವರು ನಂಬಿದ್ರು. ಹಾಗಾಗಿ ಇವೆಲ್ಲವೂ ನೆಹರು ಅವರ ಪರಂಪರೆಯ ಆಧಾರ ಸ್ತಂಭಗಳು. ಇವು ಇವತ್ತಿಗೂ ನಮ್ಮ ದೇಶವನ್ನ ರೂಪಿಸ್ತಾ ಇವೆ. ಅವರು ಅಂದು ಹಾಕಿದ ಪ್ರಜಾಪ್ರಭುತ್ವ, ಜಾತ್ಯತೀತತೆ ಮತ್ತು ಆಧುನಿಕ ಸಂಸ್ಥೆಗಳ ಅಡಿಪಾಯದ ಮೇಲೆಯೇ ಇಂದಿನ ಭಾರತ ನಿಂತಿದೆ. ಹಾಗಾಗಿ ಈ ಇಡೀ ವಿಶ್ಲೇಷಣೆಯನ್ನ ನಾವು ಒಂದು ಪ್ರಮುಖ ಪ್ರಶ್ನೆಯೊಂದಿಗೆ ಮುಗಿಸೋಣ. ನೆಹರು ಹಾಕಿದ ಈ ಅಡಿಪಾಯಗಳು ಇಂದಿನ 21ನೇ ಶತಮಾನದ ಭಾರತ ಎದುರಿಸ್ತಿರುವ ಹೊಸ ಸವಾಲುಗಳಿಗೆ ಎಷ್ಟರ ಮಟ್ಟಿಗೆ ಬಲಿಷ್ಠವಾಗಿವೆ? ಈ ಬಗ್ಗೆ ಯೋಚಿಸಬೇಕಾದದ್ದು ಬಹಳಷ್ಟಿದೆ.